ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಏನೆಲ್ಲ ಆಗುತ್ತೆ, ನಾವೆಲ್ಲ ಎಲ್ಲಿ ಹೋಗ್ತಿದ್ದೀನಿ ಅಂತೆಲ್ಲ ನಿಮಗೆ ಗೊತ್ತಾಗುತ್ತೆ. ಸೊ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ತುಂಬ ಥ್ಯಾಂಕ್ಸ್. ಆ್ಯಂಡ್ ಹೀಗೆ ಮತ್ತೆ ನನ್ನ ವ್ಲಾಗ್ಸ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಕೂಡ ನನ್ನ ವ್ಲಾಗ್ಸ್ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಹೀಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡೋಣ ಬನ್ನಿ. ಹಾಯ್, ನಮ್ಮ ಮನೇಲಿ ಚಪಾತಿ ನೀರು ಗೊಜ್ಜು ಮಾಡಿದೆ ನಮ್ಮಮ್ಮ. ಯಮ್ಮಿ ಯಮ್ಮಿ. ಸೊ ನನ್ನ ಬ್ರದರ್ ಮದುವೆದು ವೀಡಿಯೋಸ್ ಎಲ್ಲ ಬಂದಿತ್ತು. ಸೊ ಅದನ್ನು ನೋಡ್ತಾ ಇದ್ವಿ. ಆ್ಯಂಡ್ ನಾನು ಮದುವೆ ಟೈಮಲ್ಲಿ ಈ ವಿಡಿಯೋಸ್ನ ಮಾಡೋಕ್ಕಾಗಿರಲಿಲ್ಲ, ಬಿಕಾಸ್ ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಆವಾಗ ಶಾಸ್ತ್ರಗಳೆಲ್ಲ ಇತ್ತು ಆ್ಯಂಡ್ ನಾನು ಕಲಶ ಎಲ್ಲ ಇಟ್ಕೊಂಡಿದ್ದೆ. ಸೊ ಅದರಿಂದಾಗಿ ನನಗೆ ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ವೀಡಿಯೋಸ್ ಹಾಕಿದಾಗ ಲೈಕ್ ನಿಮ್ಮದನ್ನು ಶೇರ್ ಮಾಡ್ಕೊಬೇಕು ಅಂತ ಒಂದಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೆ. ಸೊ ಅದನ್ನು ಇವಾಗ ನಾನು ಶೇರ್ ಮಾಡ್ತಾ ಇದ್ದೆ.
ಸೊ ಮದುವೆ ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಅದಾದಮೇಲೆ ನೆಕ್ಸ್ಟ್ ಡೇ ನನ್ನ ಕಸಿನ್ ಅಕ್ಕಂಗೆ ಊಟಕ್ಕೆ ಕರೆದಿದ್ವಿ. ಸೊ ಆವಾಗ ವೆರೈಟೀಸ್ ಮಾಡಿದ್ವಿ. ಚಿಕನ್ ವಡೆ ಆ್ಯಂಡ್ ಇದು ಫಿಶ್ದು ಎಗ್ ಬರುತ್ತಲ್ಲ ಅದರದ್ದು ಬುರ್ಜಿ ಆ್ಯಂಡ್ ಚಿಕನ್ ರೋಸ್ಟ್ ಮಾಡಿದ್ದೆ. ಅದಾದಮೇಲೆ ಅಮ್ಮ ಫಿಶ್ ಫ್ರೈ, ಫಿಶ್ ಸಾಂಬಾರೆಲ್ಲ ಮಾಡಿದರು. ತುಂಬ ಚೆನ್ನಾಗಿತ್ತು ಅಡುಗೆ ಎಲ್ಲ. ಹಾಯ್ ಚಪ್ಪು, ಹಾಯ್ ಹೇಳಿ, ಹೇಳಲ್ಲ. ಸೊ ಇವತ್ತು ಗಂಜಿ ಅನ್ನ ಮತ್ತು ಇದು ಹಲಸಂಡೆ ಪಲ್ಯ ಗಸಿ. ಸೊ ಧರ್ಮಸ್ಥಳ ಸ್ಟೈಲ್ ರೆಸಿಪಿ ನಂಗೆ ತುಂಬ ಇಷ್ಟ ಅಂತ ಅಮ್ಮ ಮಾಡಿದರು. ಗಂಜಿಯನ್ನು ಮತ್ತು ಅದಕ್ಕೊಂದು ಪಲ್ಯ ಆ ಕಡೆ ಎಲ್ಲ ಹಾಗೆ ಮಾಡೋದು. ಸೊ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಎಂಜಾಯ್ ಮಾಡ್ತಾಯಿದ್ದೆ. ಅಮ್ಮ ರೆಡಿಯಾಗಿರೋದು ಮದುವೆಗಂತೆ ಅಲ್ಲ, ಮದುವೆಗೆ ರೆಡಿಯಾಗಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಲಿಪ್ಸ್ಟಿಕ್ ಎಲ್ಲ ಹಾಕಂತಾರೆ ನಮ್ಮಮ್ಮ. ಸಿಂಪಲ್ ನಮ್ಮಮ್ಮ, ಸಿಂಪಲ್ ಆ್ಯಂಡ್ ಎಲಿಗೆಂಟ್. ಸೊ ಬ್ಯೂಟಿಫುಲ್, so elegant, just looking like a wow. Mia, ಇಲ್ಲಿ ತೋರ್ಸು. ಒಲೆ ಇದೆ ಸಾಕು, ಏನು ಪರವಾಗಿಲ್ಲ. ಚೆನ್ನಾಗಿದೆ. ಇದು ಹಾಕು. ಸಾಕು, ಬೋಸ್ ಕೊಟ್ಟಿದ್ದು. ಫೋಟೋ ಅಲ್ಲಿ ನೀರಲ್ಲಿ ಹಿಂಡ್ಬಿಟ್ಟು ಹಿಂದಿನಲ್ಲಿ ಒಣಗಿಸೆ. ಇಲ್ಲಿ ಬಾ. ಇರುತ್ತೆ. ನೋಡಿ ನಮ್ಮ ಪಪ್ಪಂದು ಹೊಸ ಕಾರ್ ಒಳಗೆ ನಿಲ್ಲಿಸಿದ್ದಾರೆ. ಅಲ್ಲಿ ಹೋಗಿ ನಿಂತ್ಕೊಂಡ್ಬಿಡು, ಇಲ್ಲ ಫೋನ್ ಮಾಡು ಬರೋದು ನಮಗೆ. ನೋಡಿ ಎಷ್ಟು ಗಿಡಗಳು, ಹೂವು ಎಲ್ಲ ನಮ್ಮ ಮನೆ ಮುಂದೆ. ಸೂಪರ್. ನೀರು ಹಾಕಿಲ್ಲ ಅಂದರೂ ಬರುತ್ತೆ ಅಲ್ಲ ಮಿಯಾ? ನಮ್ಮ ಮಿಯಾ ಎಷ್ಟು ಪುಟಾಣಿ ಡೇಟಿದ್ದಾಳೆ. ಮಿಯಾ ಮಿಯಾ నువ్వు ఇంతే ఉండేది. స్మాల్ డాగ్ నువ్వు, పుటాని పుటాని. ಎಷ್ಟೊತ್ತಿಗೆ ಬರ್ತೀಯಾ? ಎಷ್ಟೊತ್ತಿಗೆ ಬರ್ತೀಯಾ? ಎಷ್ಟೊತ್ತಿಗೆ ಬರ್ತೀಯಾ? ನಾನು ಅದೇ ಊಟ ಮಾಡ್ಕೊಂಬರೋದು ಕೊಟ್ಬಿಟ್ಟು 2 ಗಂಟೆಗ? 2-3 ಗಂಟೆ ಆಗುತ್ತೆ. ಯಾಕೆ ಅಷ್ಟೊತ್ತು? ಬೇಡ ನಿಮಗೆ? ಇವತ್ತೂ ಇರ್ತೀನಿ ಅಂದ್ಬಿಟ್ಟು ಬರ್ತೀನಲ್ಲ, ಆಮೇಲೆ ಹೋಗಲ್ಲ. ಅದೊಂಚೂರು ಸರಿ ಮಾಡ್ಕೊ. ನಮ್ಮ ಅಮ್ಮಂಗಿದ್ದು ನಾನು ಬ್ಯಾಗ್ ತಗೊಟ್ಟಿದ್ದು ಚೆನ್ನಾಗಿದೆ ಫ್ರೆಂಡ್ಸ್. ಪ್ಯೂರ್ ಲೆದರ್, ಪುಟಾಣಿದು. ಅವ್ರಿಗೆ ಇಂಥವೇ ಇಷ್ಟ ಅಂತೆ. ನೆಕ್ಸ್ಟ್ ಇನ್ನೊಂದು ಪರ್ಸ್ ತಗೊಡ್ತೀನಿ, ಚೆನ್ನಾಗಿದೆ. ನೋಡಿ ನಮ್ಮನೆ ಕ್ಲೀನಾಗಿಲ್ಲ, ಕ್ಲೀನ್ ಮಾಡಬೇಕು. ಸ್ವಲ್ಪ ಹಂಗಂಗೆ ಎಲ್ಲ ಇದೆ. ಪೂಜೆ ಮಾಡಬೇಕು, ಪೂಜೆ ಮಾಡಿ ತಿಂಡಿ ತಿನ್ನಬೇಕು. ನಾನು ಮಿಯಾ ಇಬ್ಬರೇ. ಬಸ್ಸಾ? ಸೊ ಅಮ್ಮ ಮದುವೆಗೆ ಹೋದರು.
ನಾನು ಪೂಜೆ ಎಲ್ಲ ಮಾಡಿ ಶುಕ್ರವಾರ ಅಲ್ವಾ, ಅವ್ರು ಹಂಗೆ ಕೈ ಮುಕ್ಕೊಂಡು ಹೋಗಿದ್ರು, ಪೂಜೆ ಎಲ್ಲ ಮಾಡು ಅಂತ ಹೇಳಿ ಹೋಗಿದ್ರು. ಸೊ ಸ್ನಾನ ಮಾಡಿಕೊಂಡು ನಾನು ಕಸ ಎಲ್ಲ ಗುಡಿಸಿ ಮನೆ ಒರೆಸಿ ಸ್ನಾನ ಮಾಡಿ ಹೂವೆಲ್ಲ ಗಿಡದಲ್ಲಿದ್ದೆಲ್ಲ ಎತ್ಕೊಬಂದಿದ್ದೆ. ಸೊ ಹೂವೆಲ್ಲ ಇಟ್ಟು ಮತ್ತು ನೋಡಿ ಮಲ್ಲಿಗೆ ಎಷ್ಟು ಬಿಟ್ಟಿತ್ತು ಗೊತ್ತಾ, ಅದಕ್ಕೆ ದೇವರಿಗೆಲ್ಲ ಅಲಂಕಾರ ಮಾಡಿದ್ದೆ. ಅದರಲ್ಲಿ ತುಂಬ ಹೂ ಬಿಡುತ್ತೆ ಆ್ಯಂಡ್ ತುಂಬ ಖುಷಿಯಾಗುತ್ತೆ ಒಂಥರ. ಹೂವು ದುಡ್ಡು ಕೊಟ್ಟು ತೊಗೊಬೇಕು ಅಂತಲೇ ಅನಿಸಲ್ಲ, ಅಷ್ಟು ಹೂವುಗಳು. ಸೊ ಇರ್ಬೇಕಾದ್ರೆ ಏನಕ್ಕೆ ವೇಸ್ಟ್ ಮಾಡೋದು ಗಿಡದಲ್ಲೇ ಅಂದ್ಬಿಟ್ಟು ಎಲ್ಲ ಕಿತ್ಕೊಬಂದು ನೀಟಾಗೆಲ್ಲ ಜೋಡಿಸಿ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿದ್ದೆ. ಫೋಟೋಸ್ ಫ್ರೇಮ್ಸ್ ಕೂಡ ಬಂದಿತ್ತು ನೋಡಿ, ಫುಲ್ ಫ್ಯಾಮಿಲಿ ಫೋಟೋಸ್ ಆ್ಯಂಡ್ ಅಣ್ಣ ಅತ್ತಿಗೆದು. ನಮ್ಮದು ಮಾಡಿಸಿ ಹಾಕಬೇಕು ಕೇಳ್ತಾನೆ ಇದ್ದಾರೆ ಮಮ್ಮಿ. ಸೊ ಬಟ್ಟೆ ಕೂಡ ಮಿಷಿನ್ಗೆ ಹಾಕಿದ್ದೆ, ನಂದೆಲ್ಲ ಇತ್ತಲ್ಲ. ಸೊ ಬಿಸಿಲು ಸ್ವಲ್ಪ ಇತ್ತು, ಅದಕ್ಕೆ ಬಟ್ಟೆ ಹಾಕಿದ್ದೆ. ಇವಳು ನೋಡಿ ಫ್ಯಾನ್ ಮುಂದೆನೇ ಇರಬೇಕು ನಮ್ಮ ಮಿಯಾ ಬೇಬಿ, ಸೆಕೆ ಇಲ್ಲ ಅಂದರೆ ಅದಕ್ಕೆ. ಸೊ ತಿಂಡಿ ಕೂಡ ಮಾಡಬೇಕಿತ್ತು, ಅಂದರೆ ನಾನು ಅಮ್ಮ ರೈಸ್ ಸಾಂಬಾರೆಲ್ಲ ಮಾಡಿಬಿಟ್ಟಿರ್ತಾರೆ ಬೆಳಗ್ಗೆ, ಬಟ್ ನಾನು ತಿನ್ನಲ್ವಲ್ಲ, ಅದಕ್ಕೋಸ್ಕರ ಏನಾದ್ರು ಮಾಡ್ಕೊ ಅಂತ ಹೇಳಿದರು. ನಾನೇ ಮಾಡ್ಕೊತೀನಿ ಅಂತ ಹೇಳಿದ್ದೆ ಅವ್ರಿಗೆ, ಪಾಪ ಅರ್ಜೆಂಟಲ್ಲಿ ಇದ್ರಲ್ವ. ಸೊ ಅದಕ್ಕೋಸ್ಕರ ತಿಂಡಿ ಮಾಡಿ ತಿನ್ನಬೇಕು ಇವಾಗ. ನೋಡಿ ಫುಲ್ಲು ಮಳೆ ಬರೋಂಗಾಗಿದೆ ಇವತ್ತು. ಆ ಕಡೆ ಎಲ್ಲ ಫುಲ್ ಮೋಡ ಆಗಿತ್ತು ಆವಾಗಲೇ. ನೋಡಿ ಲೈಟ್ನಿಂಗ್ ಅಪ್ಪ ಕಾಣಿಸ್ತಾ ಇದೆಯಾ? ಫುಲ್ ಆ ಕಡೆ ಎಲ್ಲ ನೋಡಿ ಲೈಟಿಗೆ ಹಿಂಗೆ ಕಾಣಿಸ್ತೈತೆ, ಅವತ್ತಾಗ ಫುಲ್ ಕರ್ರಗಾಗ್ಬಿಟ್ಟಿದೆ. ಇನ್ನೇನು ಕರೆಂಟ್ ಹೋಗ್ಬಿಡುತ್ತೆ, ಚಾರ್ಜ್ಗೆಲ್ಲ ಇಟ್ಟು ಮತ್ತೆ ಸಿಗ್ತೀನಿ. ಸೊ ರೀಲ್ಸ್ ಮಾಡಿ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಇದೆ, ಫಾಲೋ ಮಾಡಿ. ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಮತ್ತಷ್ಟು ಒಳ್ಳೆ ವೀಡಿಯೋಸ್ಗೆ ವೆಯ್ಟ್ ಮಾಡಿ. ಬಾಯ್.